ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬೆಳ್ಳಂ ಬೆಳಗ್ಗೆಯೇ ಸಕಲ ವಾದ್ಯ ವೈಭವದೊಂದಿಗೆ ಮೆರವಣಿಗೆಗೆ ಚಾಲನೆ ಕೊಡಲಾಯಿತು. ರಥ, ಆನೆ, ಕುದುರೆಯ ಮೂಲಕ ಮೆರವಣಿಗೆ ಮಾಡಲಾಯಿತು. ಜೊತೆಗೆ ಮಂತ್ರ ಪ್ರವಚನ, ವಿಶೇಷ ಪೂಜೆಯ ಜೊತೆಗೆ ರಾಜಾಭಿಷೇಕ ನಡೆಯಲಿದೆ. ಇದರ ಸಿದ್ಧತೆ ಈಗ ಜೋರಾಗಿನೇ ನಡೀತಾ ಇದೆ. ಅದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವಿಶ್ವ ಶಾಂತಿ ಹಾಗೂ ವಿಶ್ವ ಕಲ್ಯಾಣಕ್ಕಾಗಿ ನಡೀತಾ ಇರುವಂತಹ ತೀರ್ಥಂಕರ ಕಲ್ಯಾಣದ ಸಂಭ್ರಮದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಒಂದಷ್ಟು ಸಂಭ್ರಮ ಮನೆ ಮಾಡಿದೆ ಅಂತ. ಈಗಾಗಲೇ 405 ಅಡಿಯ ವಿಗ್ರಹ ಏನಿದೆ ಪ್ರತಿಮೆ, ಅದರ ಉದ್ಘಾಟನೆ ಕೂಡ ಆಗಿದೆ. ಅದರ ಜೊತೆಗೆ ಪ್ರತಿದಿನ ಕೂಡ ಒಂದೊಂದು ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವಿವಿಧ ವಾದ್ಯಗಳ ಜೊತೆಗೆ ಅಲ್ಲಿ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಆನೆ ಇರ್ಬೋದು, ಕುದುರೆ ಇರ್ಬೋದು, ರಥ ಇರ್ಬೋದು, ಇದೆಲ್ಲದರ ಸಂಭ್ರಮದ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಭಗವಾನ್ ಶ್ರೀ ಪಾರ್ಶ್ವನಾಥರ ಮಹಾಮಸ್ತಕಾಭಿಷೇಕ ಸಮಾರಂಭದಲ್ಲಿ ಅನೇಕರು ಪಾಲ್ಗೊಂಡಿದ್ರು. ಜೊತೆಗೆ ದೇಶದ ಮೊದಲ ಹಾಗೂ ಅತಿ ಎತ್ತರದ ಸುಮೇರು ಪರ್ವತವನ್ನು ಈಗಾಗಲೇ ಉದ್ಘಾಟನೆ ಮಾಡಲಾಗಿದೆ. ನಿನ್ನೆ ಉದ್ಘಾಟನೆ ಆಗಿದೆ. 405 ಅಡಿ ಎತ್ತರ ಹಾಗೂ 16 ಮಹಡಿ ಹೊಂದಿರುವಂಥ ಇದರ ನಿರ್ಮಾಣದ ಬಗ್ಗೆ ಅನೇಕ ಕಡೆ ಅಚ್ಚರಿ ಕೂಡ ವ್ಯಕ್ತವಾಗ್ತಾ ಇದೆ. ಬಹಳ ಅದ್ಭುತವಾದಂತಹ ಸುಮೇರು ಪರ್ವತವನ್ನು ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ. ವರೂರು ನವಗ್ರಹ ತೀರ್ಥಕ್ಷೇತ್ರದಲ್ಲಿ ನಿರ್ಮಿಸಿರುವಂಥ ಈ 405 ಅಡಿಯ ಸುಮೇರು ಪರ್ವತವನ್ನು ಉಪರಾಷ್ಟ್ರಪತಿ ಆಗಿರುವಂಥ ಜಗದೀಪ್ ಧನ್ಕರ್ ಅವರು ಲೋಕಾರ್ಪಣೆ ಮಾಡಿದರು. ಗುರುವಾರ ಅಷ್ಟೇ ನಡೆದಿರುವಂತಹ ಲೋಕಾರ್ಪಣೆ ಇದು. ಅದರ ಬೆನ್ನಲ್ಲೇ ಈಗ ವಿವಿಧ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದಾವೆ. ಒಂದೊಂದು ದಿನ ಕೂಡ ಒಂದೊಂದು ರೀತಿಯ ವೈಶಿಷ್ಟ್ಯ ಪೂಜಾ ವಿಧಾನಗಳಿರ್ಬೋದು, ಪೂಜಾ ಕೈಂಕರ್ಯಗಳು ಇವೆಲ್ಲವೂ ಕೂಡ ನಡೀತಾ ಇರುವಂಥ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಕೂಡ ಒಂದಷ್ಟು ವಿವಿಧ ವಾದ್ಯಗಳ ಒಂದಿಗೆ ಪೂಜೆಗಳು ಆರಂಭವಾಗಿದ್ದಾವೆ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದಿಷ್ಟು ಅತಿಥಿಗಳಿರ್ಬೋದು, ಪೂಜೆ ಪುನಸ್ಕಾರಗಳು ಅವೆಲ್ಲವೂ ಕೂಡ ಜರುಗ್ತವೆ. ವರೂರು ಗ್ರಾಮದ ನವಗ್ರಹ ಜೈನ ದೇವಾಲಯ ಏನಿದೆ ಅಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳು.